ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ಬಿಸಿ ಮುಟ್ಟುವಂಥ ಕೆಲಸ ಮಾಡ್ತೀವಿ. ಇಲ್ಲಿ ಕಸ್ತೂರ್ಬಾ ಶಾಲೆ, ವಸತಿ ಶಾಲೆ, ಬಾಲಕಿಯರ ಶಾಲೆ ಒಳಗೆ ಅಲ್ಲಿ ಒಂದು ನಾವು ಅಂತಂದ್ರೆ ಸರ್ಕಾರಕ್ಕೆ ಹೆಚ್ಚುವಂಥ ಕೆಲಸ ಮಾಡ್ತೀವಿ. ಅಧಿಕಾರಿಗಳು ಬರೀ ಮುಟ್ಟು ಯಾಕಂದ್ರೆ ಬರೀ ಕೊಟ್ಟರೆ ಕುಂಡಿ ಬರೀ ಕೊಟ್ಟರೆ ಅರ್ವತ್ತು ಅವ್ರಿಗೆ ಎಲ್ಲರೂ ಎಪ್ಪಣ್ಣ ಅಂತಂದ್ರೆ ಬಗ್ಗುದಿಲ್ಲ ಅವ್ರಿಗೆ ಎಲ್ಲಿ ಕೊಡ್ಬೇಕು ಚಾಟಿ ಅಲ್ಲೇ ಕೊಡ್ಬೇಕು ಅವ್ರಿಗೆ ಅಧಿಕಾರಿಗಳಿಗೆ. ಅದಕ್ಕೆ ಆ ಕೆಲಸಪ್ಪ ಅಂದ್ರೆ ನಮ್ಮ ಸಂಘಟನೆ ವತಿಯಿಂದ ಎಲ್ಲ ಸೇನಾನಿಗಳು ಹಾಗೂ ಏನಪ್ಪ ಅಂದ್ರೆ ನಮ್ಮ ಎಲ್ಲ ಹಂದಿನೂರು ಗ್ರಾಮದ LT ಏನಪ್ಪ ಅಂದ್ರೆ ಎಲ್ಲ ಯುವಕರು ಎಲ್ಲರೂ ಸೇರಿ ಈ ಒಂದು ನ್ಯಾಯಯುತಬದ್ಧವಾಗಿ ನಾವು ಹೋರಾಟ ಮಾಡೋಕೆ ನಾ ಯಾವತ್ತೂ ಸದಾ ಸಿದ್ಧ. ಈ ಒಂದು ಹೋರಾಟಕ್ಕೆ ಎಲ್ಲರೂ ಬಂದಂಥ ಎಲ್ಲರಿಗೂ ಕೂಡ ನಮ್ಮ ಕುಟುಂಬದ ಧನ್ಯವಾದ ಸಲ್ಲಿಸುತ್ತಾ ಅವ್ರು ಏನು ನೋವು ಐತೆ ಅಂತ ಅವ್ರಿಗೆ ಗೊತ್ತೈತೆ. ನೀರು ಏನಪ್ಪ ಮನೆ ನೀರು ತಂದು ಕುಡಿತಾರೆ. ಅವು ಯಪ್ಪ ಉಂಡಿದ ಗಂಗಾಳ ತೊಳೆಯೋಕೆ ನೀರಿಲ್ಲಪ್ಪ ಅಂದ್ರೆ ನಾಚಿಕೆ ಆದ ಸಂಗತಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನಪ್ಪ ಪಿಡೋಗಳು ಏನಪ್ಪ ಲೂಟಿ ಹೊಡೆದು ಕೋಟಿಗಟ್ಟಲೆ ಲಕ್ಷ ಗಟ್ಟಲೆ ಲೂಟಿ ಹೊಡೆದ್ರೆ ಏನಪ್ಪ ಅಂದ್ರೆ ಒಂದು ನೀರಿನ ಮಾಡ್ತೆ ಅಂತೇಳಿ ವೇದಿಕೆ ಮೇಲೆ ಆಶ್ವಾಸನೆ ಕೊಟ್ಟು ಹೋದ್ರಿ. ಏನು ವಾರನಾಗ ಮಾಡ್ಕೊಂಡ್ರು, ವಾರ ಅಲ್ಲ ಲಕ್ಷಾನುಗಟ್ಟಲೆ ಲೂಟಿ ಹೊಡ್ಕೊಂಡು ಹೋದ್ರೆ ಅವ್ರು ಮನೆಗೆ ಹೋದ್ರೆ ಅವರು. ಯಾಕಂದ್ರೆ ಅದು ಲೂಟಿ ಅದಕ್ಕಾಗಿ ಇವತ್ತು ಇಂಥ ನೀಚ ಬುದ್ಧಿಯನ್ನು ಬಿಟ್ಟು ಸರ್ಕಾರ ಮತ್ತು ಅಧಿಕಾರಿಗಳನ್ನು ತಕ್ಷಣವೇ ಇಲ್ಲಿಗೆ ಬಂದು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಸರ್ಕಾರ ನಡೀತಾ ಇರೋದೇ ಬಡವರ ಒಂದು ಶಕ್ತಿಯಿಂದ ನಡೀತಾ ಇದೆ ನಿಮ್ದು. ಅದಕ್ಕಾಗಿ ಇವತ್ತು ಬಡವರು ಏನಾದರೂ ನಿಮಗೆ ತಿರುಗಿ ಬಿದ್ದರೆ ನಿಮ್ಮ ಸರ್ಕಾರ ಉಳಿಯೋದಿಲ್ಲ, ನಿಮ್ಮ ಅಧಿಕಾರ ಕೂಡ ಉಳಿಯೋದಿಲ್ಲ. ಇಲ್ಲಿ ಒಂದು ಕಾರ್ಯನಿರ್ವಹಿಸುವಂತ ಎಲ್ಲ ನಿಮ್ಮ ಸರ್ಕಾರಿ ಅಧಿಕಾರಿಗಳು ಕೂಡ ಮಣ್ಣು ಮುಕ್ಕಬೇಕಾಗ್ತೈತಿ. ಈ ಮೂಲಕ ತಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ದಯವಿಟ್ಟು ಇವತ್ತು ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಅಳಗಾಡೋದಿಲ್ಲ. ಇವತ್ತು ಸಂಜೆವರೆಗೆ ಇವತ್ತು ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಕೂಡ ಬಂದು ಇಲ್ಲಿಗೆ ತಕ್ಷಣ ಇವತ್ತು ಇದನ್ನ ಸ್ಪಂದಿಸಿ ಇದನ್ನ ಕ್ರಮ ತಗೊಳ್ಳದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಲಿಖಿತವಾಗಿ ಕೊಡೋದಿಲ್ಲ, ಅದನ್ನ ನಾವು ಮಾಡಿ ತೋರಿಸ್ತೀವಿ ಅನ್ನತಕ್ಕಂಥ ಇವತ್ತು ಜೈ ಕರ್ನಾಟಕ ಸಂಘಟನೆಗೆ ಆ ಶಕ್ತಿ ಇದೆ. ಅದನ್ನ ಮಾಡಿ ತೋರಿಸ್ತೀವಿ ಅನ್ನತಕ್ಕಂಥ ಇವತ್ತು ಶಾಸಕರು, ಈ ಭಾಗದ ಶಾಸಕರು ಒಂದು ಗ್ರಾಮ ಹಂದಿಗನೂರು ಗ್ರಾಮ ಎಂತ ದೊಡ್ಡ ಗ್ರಾಮ, ಎಷ್ಟು ಜನಸಂಖ್ಯೆ ಹೊಂದಿರತಕ್ಕಂಥ ಗ್ರಾಮ, ಈ ಗ್ರಾಮದಲ್ಲಿ ಎಷ್ಟು ಮಕ್ಕಳು ಇರಬಹುದು ಅನ್ನತಕ್ಕಂಥದ್ದು ಪರಿಚಯ ಇಲ್ಲದಂತೆ ಇರುವಂತ ಒಬ್ಬ ಶಾಸಕರು ಈ ಕ್ಷೇತ್ರಕ್ಕೆ ಸಿಕ್ಕಿದಾರ ಅಂತಂದ್ರೆ ಅದು ನಮ್ಮ ದುರ್ದೈವ ಅಂತೇಳಿ ನಾವು ಅನ್ಕೋಬೇಕು. ಅದಕ್ಕಾಗಿ ಇವತ್ತಿನ ದಿನ ಎಚ್ಚೆತ್ತುಕೊಂಡು ಎಲ್ಲ ಅಧಿಕಾರಿಗಳು ಬರದೇ ಹೋಗಿದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಅಷ್ಟೇ ಅಲ್ಲ, ಮಕ್ಕಳ ಇವತ್ತು ನಮ್ಮ ಸಂಘಟನೆಯ ಮುಖಾಂತರವಾಗಿ ಮಕ್ಕಳು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ನಾವು ಹೋರಾಟ ಮಾಡ್ತಾ ಇಲ್ಲ, ನಮ್ಮ ಸಹಾಯವನ್ನು ಕೇಳಿಕೊಂಡಿದ್ದಾರೆ ಮಕ್ಕಳು. ಎಷ್ಟಂತಂದ್ರೆ ಇವತ್ತು ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ನೀವು ವಿಚಾರ ಮಾಡ್ಕೋಬೇಕದು. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಮಕ್ಕಳು ಒಂದು ಅವರ ಜೀವನ ಒಂದು ವಿಚಾರವನ್ನು ಇಟ್ಕೊಂಡು ಅವರ ಒಂದು ಅಭಿವೃದ್ಧಿಯನ್ನು ಅವರ ಒಂದು ಶಿಕ್ಷಣದ ಒಂದು ವಿಚಾರ ಇಟ್ಕೊಂಡು ಅವ್ರ ಜೊತೆ ಮಕ್ಕಳ ಜೊತೆ ನಾವು ಕೂಡ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ, ಇಲ್ಲೇ ಇರ್ತೀವಿ, ಮನೆಗೆ ಹೋಗೋದಿಲ್ಲ. ನೀವು ಯಾವಾಗ ಬರ್ತೀರ ಅಂತ ಕಾಯ್ತಿರ್ತೀವಿ, ನೋಡಮ್ಮ ನೀವು ಬರ್ತೀರೋ ಇಲ್ಲ ನಾವೇ ಕರ್ಸ್ಕೊತೀವಿ ಅನ್ನೋ ತಾಕತ್ತ ಯಾರ್ದೈತೆ ಅನ್ನೋದು ನಾವು ಕೂಡ ಇವತ್ತು ಸಂಘಟನೆ ವತಿಯಿಂದ ಇವತ್ತು ತೋರ್ಸಕ್ ನಾವು ಸಿದ್ಧವಾಗಿದ್ದೀವಿ. ನಮ್ಮ ಜೊತೆ ಮಕ್ಕಳು ಇದ್ದಾರೆ. ಇವತ್ತು ನೀವು ಎಲ್ಲಿವರೆಗೂ ಬೈತೀರೋ ನಾವು ಬರ್ತೀರೋ ಅಲ್ಲಿ ಟೈಮ್ವರೆಗೂ ನಾವು ಇಲ್ಲೇ ಕಾಯ್ತೀವಿ ಅಂತ ಹೇಳೋದ್ರ ಮುಖಾಂತರ ಈ ನನ್ನ ಎರಡು ಮಾತು ನಮ್ಗೆ ಬಂದಿರ ಅವ್ರಿಗೆ ಏನಪ್ಪ ಅಂದ್ರೆ ಇದೇನಪ್ಪ ಅಂದ್ರೆ ಕಂಪಲ್ಸರಿ ಇದು ನೀವು ಆಕ್ಟಿವಿಟಿ ಮನೆ ಕೂತ್ ಮಾಡೋದಲ್ರಿ ಇಂಜಿನಿಯರ್. ನಮ್ಮ ಶಾಲೆಗಳೊಳಗೆ ನಮ್ಮ ಮೂಲಭೂತ ಸೌಕರ್ಯಗಳು ಏನು ಬೇಕು ನೀವು ಕೇಳ್ಕೊಂಡು ಮಾಡ್ಬೇಕು, ಮನೆ ಕೂತ್ ಎಸ್ಟಿಮೇಟ್ ಮಾಡೋದಲ್ಲದು. ಅದಕ್ಕೆ ಇದು ಏನಪ್ಪ ಅಂದ್ರೆ ಇದು ಊರನವರು ಎಲ್ಲರೂ ಪಟ್ಟಿ ಹಾಕಿ ಈ ಒಂದು ಶಾಲೆ ಕಟ್ಟಡ ಮಾಡ್ಯಾರ. ಊರನವ್ರಿಗೆ ನಾವು ಯಾಕಂದ್ರೆ ತುಂಬುದು ನಾವು ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ನಾಚಿಕೆ ಸರ್ಕಾರಕ್ಕೆ ಶಾಲೆ 170 ಶಾಲಾ ಮಕ್ಕಳು ಅದಾವು. ಇವು ನಾವು ಇರ್ಲಾಕ ಜಾಗ ಇಲ್ಲ ಅಂದ್ರೆ ಅವ್ರು ಎಲ್ಲಿ ಕುಂದಿರ್ಬೇಕು? ಮಳೆ ಬಂದ್ರಿ ಸದ್ದ ಬಿಸಿಲಾದ ಒಳಗೆ ಕೂತ್ರ ಪತ್ರೆ ಅದ ದಿಗೆ ಆಗ್ತದ, ಅವು ಬಲಿ ಬಂದು ಕುಂದಿರ್ಬೇಕು. ಗಾಳಿ ಪಾಳಿ ಊಟಕ್ಕೆ ಕೂತಿರ್ತಾರೆ, ಇಟ್ಟು ಧೂಳು ಬಂದು ಊಟಕ್ಕೆ ಕೂತಾಗ ಗಂಗಾಳದ ಬಂದು ಬೀಳ್ತದೆ. ತೀರಾ ಆಯ್ತಿಲ್ಲ ಅದು ಸರ್ಕಾರಕ್ಕೆ ನಾಚಿಕೆ ಬರುವಂಥ ವಿಷಯ ಇದೆ. ಯಾಕಂದ್ರೆ ಸರ್ಕಾರ ಶಾಲೆಗೆ ನಮ್ಮ ಮಕ್ಕಳನ್ನ ಕಳ್ಸೋದು ಸರ್ಕಾರ ಹೇಳ್ತದೆ. ಮತ್ತು ಸರ್ಕಾರಕ್ಕೆ ಏನಪ್ಪ ಸವಲತ್ತುಗಳು ಕೊಡಲಪ್ಪ ಅಂದ್ರೆ ಬರೀ ಹೇಳೋದಕ್ಕೆ ಬರ್ತದೆ. ಅದು ಶಾಸ್ತ್ರ ಹೇಳೋದು ದೊಡ್ಡದಲ್ಲದು, ಹೇಳಕ್ಕೆ ಎಲ್ಲರಿಗೆ ಬರ್ತದೆ. ಹೇಳೋದು ಶಾಸ್ತ್ರ ತಿನ್ನೋದು ಬದ್ನಿಕೆ ಆತ. ಶಾಸ್ತ್ರ ಹೇಳೋದಲ್ಲ, ಅದು ಕಾರ್ಯರೂಪಕ್ಕೆ ಬರ್ಬೇಕು. ಅದನ್ನು ಸರ್ಕಾರಿ ಶಾಲೆಗಳು ಕೊಡೋದು ಬಿಟ್ಟು ಏನಪ್ಪ ಅಂದ್ರೆ ಈಗ ಪ್ರೈವೇಟ್ ಶಾಲೆಗಳಿಗೆ ಕೊಡ್ತಾರೆ, ಲಕ್ಷಾನುಗಟ್ಟಲೆ ದುಡ್ಡು ಕೊಡ್ತಾರೆ. ಸರ್ಕಾರಿ ಶಾಲೆಗಳು ಈ ಥರ ಹಿಂಗೆ ಮುಚ್ಚಿ ಹೋಗ್ಲಾಕತ್ತಾವಲ್ಲ. ಅದಕ್ಕೆ ಮಾನ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತೇನಪ್ಪ ಅಂದ್ರೆ ನಮ್ಮ ಕ್ಷೇತ್ರ ಏನಪ್ಪ ಅಂದ್ರೆ ಶಿಕ್ಷಣ ಸಚಿವರಿಗೆ, ನಮ್ದು ಉಸ್ತುವಾರಿ ಸಚಿವರು MB ಪಾಟೀಲ್ ಸಾಹೇಬ್ರಿಗೆ, ಹಾಗೇನಪ್ಪ ಅಂದ್ರೆ ನಮ್ಮ ತಾಲೂಕಾ ಶಾಸಕರಾದಂಥ ಅಶೋಕ್ ಮನಗುಳಿ ಅಣ್ಣವ್ರಿಗೆ ಕೂಡ ನಾವು ಮನವಿ ಮಾಡ್ತೀವಿ. ಮನವಿ ಮಾಡೋ ಸಂಘಟ ಬರೀ ಲಿಖಿತವಾಗಿ ಕೊಟ್ಟೇವಿ. ಏನಪ್ಪ ಅಂದ್ರೆ ನಾವು ಮನವಿ ಸ್ಪಂದನೆ ಮಾಡ್ಲಿಕ್ಕಪ್ಪ ಅಂದ್ರೆ ಹೋರಾಟ ರೋಡಿಗಿಳಿದು ಹೋರಾಟ ಮಾಡೋದು ಅನಿವಾರ್ಯ ಅದ. ಅದಕ್ಕೆ ನೀವು ದಯವಿಟ್ಟು ಆ ಹೋರಾಟಕ್ಕೆ ಅನಿವು ಮಾಡಿ ಕೊಡಬಾಡ್ರಿ ಅಂತ ಕೇಳಕತ್ತೇವಿ. ಮತ್ತು ನೀವು ಅದೇ ನೀವು ಬಂಡ ಥರ ನೀವು ಬಂಡ ಧೈರ್ಯ ಮಾಡಿದ್ರಪ್ಪ ಅಂದ್ರೆ ನಿಮ್ಗಿಂತ ಬಂಡ ಧೈರ್ಯ ಅದು ನಮ್ಮದು.
ನಾವು ಜೈಲು ಬೀಳಾಕ್ತಾ ಇರೋದಪ್ಪ ಅಂದ್ರೆ ಅದಕ್ಕೂ ಅಂಜು ಮಕ್ಕಳಲ್ಲ ನಾವು ಜೈಲಿಗೆ ಸದ್ಯ ಹಾಕಲಕ್ಕ ಈ ಸದ್ಯ ಬೀಳ್ತೀವಿ ಯಾಕಂದ್ರೆ ನ್ಯಾಯಕ್ಕೋಸ್ಕರ ನಾವು ಪ್ರಾಣನ ಕೊಡಕ್ಕೆ ಸದ್ಯ ಅದಪ್ಪ ಅಂದ್ರೆ ಜೈಲು ಬೀಳ್ದಂತ ದೊಡ್ಡದಲ್ಲ ನಮ್ಗೆ ಅದಕ್ಕೆ ಹೇಳಕತ್ತೀನಿ ಇದು ಎಚ್ಚರಿಕೆ ನಾಚಿಕೆ ಬರ್ಬೇಕು ಅಧಿಕಾರಿಗಳು ನಾಲ್ಕರಿಗೆ ಒಂದು 2 ಕೋಲ್ ಇದಪ್ಪ ಅಂದ್ರೆ ಎಲ್ಲಿ ಕುಂದಿರ್ಬೇಕು ಅವರು ಹುಡುಗರು ಸ್ವಲ್ಪ ಮಾನ ಮರ್ಯಾದೆ ಇದ್ರೆ ಅವ್ರು ನಮ್ಮ ಮನೆಗೆ ಸ್ಪಂದಿಸ್ಲಿಕ್ಕಂದ್ರೆ ಅವ್ರ ಆಫೀಸ್ ಏನಪ್ಪ ಅಂದ್ರೆ ಮುತ್ತಿಗೆ ಹಾಕ್ತಾವೆ ನಾಳೆ ಇದೆ ಮುಂಬರೋ ದಿನಗಳಲ್ಲಿ ನಮ್ಮ ವಾರನಾಗ ಅವ್ರು ಸ್ಪಂದನೆ ಮಾಡಲಿ ಅಂದ್ರೆ ಅವ್ರ ಆಫೀಸ್ಗೆ ಡೈರೆಕ್ಟ್ ಅವ್ರ ಆಫೀಸ್ಗೆ ಕಿಲಿ ಹಾಕ್ತಾನೆ ಯಾಕೆ ನಮ್ಮ ಸಾಲಿ ಹಾಕೋದು ನಮ್ಮ ಮರ್ಯಾದೆ ಹೋಗ್ತದೆ ಅವ್ರ ಆಫೀಸ್ಗೆ ಹಾಕದಪ್ಪ ಅವ್ರ ಮರ್ಯಾದೆ ಕಳಿಬೇಕಾದ್ರೆ ಅದಕ್ಕೆ ದಯವಿಟ್ಟು ಈ ನಮ್ಮ ಮನವಿಗೆ ಅವರು ಮೇಲಾಧಿಕಾರಿಗಳು ಸ್ಪಂದನೆ ಮಾಡಿದ್ರೆ ಸರಿ ಆಯಿತು ಯಾಕಂದ್ರೆ ನ್ಯಾಯ ಕೇಳಕ್ಕೆ ನಮ್ಮ ಹಕ್ಕು ಐತಿ ಕೇಳಕತ್ತೀವಿ ನ್ಯಾಯ ಕೊಡೋದು ಅವ್ರ ಜವಾಬ್ದಾರಿ ಅದ ಅಧಿಕಾರಿಗಳು ದಯವಿಟ್ಟು ನಮ್ಮ ಮನವಿಗೆ ಏನಪ್ಪ ಅಂದ್ರೆ ಅವ್ರು ಒಂದು ವಾರದಲ್ಲಿ ಸ್ಪಂದನೆ ಮಾಡದೇ ಇದ್ರೆ ನಾವು ಉಗ್ರವಾದ ರೂಪವಾಗಿ ನಾವೇನಪ್ಪ ಅಂದ್ರೆ ರಸ್ತೆ ತಡೆ ಮಾಡಿ ಅವ್ರ ಆಫೀಸ್ ಕಿಲಿ ಜಡ್ದು ಉಗ್ರವಾದ ಹೋರಾಟಕ್ಕೆ ನಾವು ಯಾಕಂದ್ರೆ ಅವ್ರು ಅನುಮಾನ ಕೊಡಬಾರ್ದು ಅಂತ ನಾವು ಕೇಳ್ಕೊತೀನಿ ಕಳಕಳಿ ವಿನಂತಿಯಿಂದ ಯಾಕಂದ್ರೆ ಅವ್ರು ನಮ್ಗೆ ಸ್ಪಂದನೆ ಮಾಡಲಿ ಅಂದ್ರೆ ಅನಿವಾರ್ಯ ಅದ ನಾವು ಹೋರಾಟ ಮಾಡೋಕೆ ದಯವಿಟ್ಟು ಅಧಿಕಾರಿಗಳು ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ಕೋಟ್ಯಾನುಗಟ್ಟಲೆ ದುಡ್ಡು ಬಂದದ ದುಡ್ಡು ಬಂದು ಲೂಟಿ ಹೊಡೆದ್ರೆ ಅವ್ರೇನು ಒಂದು ಸುದ್ದಿ ಅಭಿವೃದ್ಧಿ ಇಲ್ಲ ಯಾವುದು ಯಾಕಂದ್ರೆ ಹಳಿದೇ ಅದನ್ನೇ ತೋರಿಸೋದು ಕಂಪೌಂಡ್ ಅದನ್ನೇ ಬಿಲ್ ತೆಗೆಯೋದು ಅದನ್ನೇ ರೂಮ್ ತೋರಿಸೋದು ಅದನ್ನೇ ಬಿಲ್ ತೆಗೆಯೋದು ಹಳಿದಕ್ಕೆ ಅಂದ್ರೆ ಅದಕ್ಕೆ ಸುಣ್ಣ ಹಚ್ಚೋದು ಅದೇ ಬಿಲ್ ತೆಗೆಯೋದು ಅದಕ್ಕೆಪ್ಪ ಅಂದ್ರೆ ಈ ಥರಪ್ಪ ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಸಾಕಷ್ಟು ಅವ್ಯವಹಾರ ಆಗ್ಯದ ಅದನ್ನು ತನಿಖೆ ಹಾಕ್ಲಾಕ ಅದನ್ನು ಬಿಡೋಲ್ಲ ನಾನು ಅವ್ರು ಸಸ್ಪೆಂಡ್ ಮಾಡೋರಿಗೆಲ್ಲ ಜೈಲಿಗೆ ಕಳ್ಸೋರಿಗೆ ಬಿಡೋಲ್ಲ ನಾನು ಅಷ್ಟಲ್ಲ ಯಾಕಂದ್ರೆ ದಯವಿಟ್ಟು ಹೇಳಕತ್ತೀನಿ ಸಾಕಾಗಿ ಇಟ್ಟು ಮನವಿ ಮಾಡ್ಕೊಳಕತ್ತೀನಿ ಮರ್ಯಾದೆಯಿಂದ ಮನವಿ ಮಾಡ್ಕೊಳಕತ್ತೀನಿ ನಿಮ್ಗೆ ನೀವು ಮರ್ಯಾದೆ ಕಳ್ಕೊಬೇಕಾಗಿತ್ತಪ್ಪ ಅಂದ್ರೆ ಮುಂದೆ ಉಗ್ರ ರೂಪವಾಗಿ ನಿಮಗೆ ಏನಪ್ಪ ಅಂದ್ರೆ ಬಿಸಿ ಮುಟ್ಟುವಂಥ ಕೆಲಸ ನಾನು ಮಾಡ್ತೀನಿ ಯಾಕಂದ್ರೆ ನಮ್ಗೆ ಹೇಳ್ಯಾರ ಸಾಕಾಯ್ತು ಈಗ ಅಂತ ಮನವಿ ಎಷ್ಟೊತ್ತು ಕೊಡ್ಬೇಕು ನಾವು 3 ವರ್ಷಗಟ್ಟಲೆ ನಾವು ಮನವಿ ಕೊಟ್ಟು ಅದು ದೇಶದಿಂದ ಒಯ್ದು ಅಂದ್ರೆ ಮನವಿ ಸ್ವಲ್ಪ ನಾಚಿಕೆ ಬರ್ಬೇಕು ಅವ್ರಿಗೆ ಸರ್ಕಾರದಿಂದ ದುಡ್ಡು ಏನಪ್ಪ ಪಗಾರ ಕೊಡ್ತದೆ ಅವ್ರಿಗೆ ಪಗಾರ ತೊಗೊಂಡು AC ಕಾರ ಸುಮ್ಮ ಹಾಕಿದ್ರೆ ರೋಡ್ ಹೊಡ್ಕೋತ ಸಾಲಿಗಳು ಬೆಟ್ಟ ಹಾಕೋತ ಮಧ್ಯೆ ತೊಗೋತ ಅವ್ರು ದಗದವ್ರು ನಡೆಸ್ತಾರೆ ಯಾಕಂದ್ರೆ ಇಲ್ಲಿ ಬರೋದು ಸಾಲಿಗಳಿಗೆ ಮಂದಿ ತೊಗೊಳ್ಳೋದು ಅದೇ ದಗದವ್ರದ್ದು ಅಭಿವೃದ್ಧಿ ಕಡೆ ಇಲ್ಲ ಅವ್ರು ಮನಸ್ಸು ಮಾಡಿದ್ರೆ ಸದ್ಯ ಬೋರ್ ಹಾಕ್ಸ್ಬೋದು ಅವರು ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಸದ್ಯ ಒಂದು ಫೋನ್ ಹಚ್ಚಿದ್ರೆ AW ಬಂದು ಸದ್ಯ ಬೋರ್ ಹಾಕ್ತಾನೆ ಅದು ಆ ಕೆಲಸ ಮಾಡಿದ್ರು ಅವರು ರೊಕ್ಕ ತೊಗೊಳ್ಳೋಂಥ ಕೆಲಸ ಮಾಡ್ತಾರೆ ಬರೀ ಅವ್ರು ಏನಪ್ಪ ಅಂದ್ರೆ ಅಭಿವೃದ್ಧಿ ಅಲ್ಲ ತಾವು ಅಭಿವೃದ್ಧಿ ಹೊಂದಕತ್ತಾರ ಇದು ಹೇಳಿ ನಮ್ಗಂತೂ ಸಾಕೈತಿ ದಯವಿಟ್ಟು ಮೇಲಾಧಿಕಾರಿಗಳು ನಮ್ಮ ಜಿಲ್ಲಾಧಿಕಾರಿಗಳು ಕೊಟ್ಟೇವಿ DDP ಅವ್ರಿಗೆ ಕೊಟ್ಟೇವಿ ನಮ್ಮ ಜಿಲ್ಲಾ ಯಾಕಂದ್ರೆ CO ಸಾಹೇಬ್ರಿಗೆ ಕೊಟ್ಟೇವಿ ಸಾಕಷ್ಟು ಬಾರಿ ಮನೆಗೆ ಕೊಟ್ಟೇವಿ ಅವ್ರು ಏನಪ್ಪ ಅಂದ್ರೆ ಈ ನಮ್ಮ ಮನವಿಗೆ ಅವ್ರು ಸ್ಪಂದನೆ ಮಾಡಿ ಈಗ ಏನಪ್ಪ ಅಂದ್ರೆ ನಮ್ಮ ಶಾಲಾ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಅವ್ರಿಗೇನಪ್ಪ ಅಂದ್ರೆ ಸರಿಯಾಗಿ ನೀರು ಕುಡಿಯೋಕೆ ನೀರಿಲ್ಲ ಅವ್ರಿಗೇನಪ್ಪ ಪಾಠ ಬೋಧನೆ ಮಾಡೋಕೆ ಒಂದು ರೂಮಿನ ವ್ಯವಸ್ಥೆ ಇಲ್ಲಪ್ಪ ಅಂದ್ರೆ ಈ ಸರ್ಕಾರಕ್ಕೆ ಈ ಅಧಿಕಾರಿಗಳಿಗೆ ನಾಚಿಕೆ ಬರ್ಬೇಕು ಅವ್ರಿಗೆ ಯಾಕಂದ್ರೆ ಸಾಕಷ್ಟು ದುಡ್ಡು ಲೂಟಿ ಹೊಡ್ತಾರೆ ಕೋಟ್ಯಾನುಗಟ್ಟಲೆ ದುಡ್ಡು ಲೂಟಿ ಹೊಡ್ತಾರೆ ಈ ಒಂದು ಕಟ್ಟಡ ಮಾಡೋಕೆ ಅವ್ರಿಗೆ ಯೋಗ್ಯತೆ ಇಲ್ಲಪ್ಪ ಅಂದ್ರೆ ಈ ಸ್ಥಾನದಾಗ ಇರ್ಲಕ್ಕ ಅವ್ರಿಗೆ ನಾಲಾಯಕರವ್ರು ಸ್ಥಾನಕ್ಕೆ ಇರ್ಲಕ್ಕ ಯೋಗ್ಯತೆನೇ ಇಲ್ಲ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಹೊಂದಲಿಕ್ಕೆ ಆಗೋಲಿಕ್ಕೆ ಬಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಸಿದ ಸಾಕಷ್ಟು ದುಡ್ಡು ಕಳು ಮಾಡ್ರಿ ಅವ್ರು ನೋಡ್ತೀರಿ ಎಲ್ಲ ದಾಖಲೆ ನನ್ನ ಹತ್ರ ಅವ್ರು ಏನು ಕಳು ಮಾಡ್ರ ಏನಿಲ್ಲ ನನ್ನ ಹತ್ರ ಎಲ್ಲ ದಾಖಲೆ ಅದಾವೆ ದಾಖಲೆ ಸಮೇತವಾಗಿ ನಾವು ಬಿಡ್ಬೇಕಾತ್ ಬಹಿರಂಗವಾಗಿ ಅದಕ್ಕೆ ಹೇಳಕತ್ತೀನಿ ನೀವು ಎಚ್ಚೆತ್ತುಕೊಂಡು ಈ ನಾವು ಮನವಿಗೆ ಈ ಸ್ಪಂದನೆ ಮಾಡದೇ ಇದ್ರೆ ನಿಮ್ಮ ಆಫೀಸ್ಗೆ ಮುತ್ತಿಗೆ ಹಾಕ್ತೇನೆ ನಮ್ಗೇನು ಏನಾಗಲ್ಲ ನಾವೇನು ಜೈಲು ಹೊಲಕ್ಕೆ ತಯಾರು ನಾವು ನಮ್ಮ ಪೊಲೀಸ್ ಅಧಿಕಾರಿಗಳು ಬಂದಾರ ಅವ್ರು ನಮ್ಮ ಅರೆಸ್ಟ್ ಮಾಡ್ಬೋದು ಗಲ್ಲಿಗಂತ್ರ ಹತ್ತಲ್ಲ ಅರೆಸ್ಟ್ ಮಾಡಿದ್ರೆ ಹೊಳ್ಳಿ ಬಂದ್ರೆ ನಾವೇನಪ್ಪ ಮಾಡ್ತೇವೆ ನಾಕ ಹೋರಾಟ ಮಾಡುವಂಥ ನಮ್ಮ ಶಕ್ತಿ ಐತಿ ನಾವು ಹೋರಾಟ ಮಾಡ್ತೇವೆ ಅವ್ರು ರಕ್ಷಣೆ ಮಾಡುವಂಥ ಅವ್ರ ಅಧಿಕಾರ ಐತಿ ಅವ್ರು ಮಾಡ್ತಾರೆ ಯಾಕಂದ್ರೆ ನಾವು ಹೋರಾಟನೇ ನಮ್ಮ ಜೀವನವರೆಗೆ ನಾವು ಹೋರಾಟ ಮಾಡೇ ತೀರ್ತೀನಿ ನಾವ್ಯಾಕಪ್ಪ ಅಂದ್ರೆ ನಾವು ಜೈಲು ಬೀಳಕ್ಕೂ ನಾವು ತಯಾರಿದಪ್ಪ ಅಂದ್ರೆ ನಮ್ಮ ಹಕ್ಕನ್ನು ನಾವು ಪಡ್ಕೊಳಕ್ಕೆ ಸಾಧ್ಯ ನಾವು ಹೋರಾಟದಿಂದ ಪಡ್ಕೊಳಕ್ಕೆ ಸಾಧ್ಯ ಈ ನಾವು ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಸುಮ್ಮನೆ ಸಿಕ್ಕಿಲ್ಲದು 200 ವರ್ಷಗಟ್ಟಲೆ ಕ್ರಾಂತಿಗುರುಗಳು ಸಾಕಷ್ಟು ಲಕ್ಷಾಂತರ ಜನ ಅವ್ರ ಜೀವನ ಬಲಿದಾನ ಕೊಟ್ಟಾರ ನಾವು ಬರೀ ಒಂದು ಹೋರಾಟ ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರೋಕ್ಕೆ ಜೀವನ ಮಾಡೋ ಮಡುಕು ಅವ್ರ ಜಾತಿಗಾಗಿ ಮಾಡಿಲ್ಲ ಯಾವ ಪಂಥಕ್ಕಾಗಿ ಮಾಡಿಲ್ಲ ಯಾವ ಪಕ್ಷಕ್ಕಾಗಿ ಮಾಡಿಲ್ಲ ಒಂದು ನಾಡಿಗಾಗಿ ಅವನ ಜೀವನನ ಬಡವ ಮುಡುಪಾಗಿಟ್ಟು ಒಂದು ನಾಡಿಗಾಗಿ ಹೋರಾಟ ಮಾಡಿ ಅವ್ರ ಜೀವ ಬಲಿದಾನ ತ್ಯಾಗ ಕೊಟ್ರಪ್ಪ ಅಂದ್ರೆ ಅಂಥವ್ರು ನಾವೇನಪ್ಪ ಅಂದ್ರೆ ಕೋಟಿ ನಮ್ಮ ಮನೆಗಳು ಸಲ್ಲಿಸ್ಬೇಕಾಗ್ತದೆ ನಮ್ಮ ಹಕ್ಕುಗಳನ್ನ ನಾವು ಹೋರಾಟದಿಂದ ಪಡ್ಕೋಬೇಕು ಹೋರಾಟದಿಂದ ಅವ್ರಿಗೆ ನಮ್ಗೆ ಎಚ್ಚೆತ್ಕೊಂಡು ಅವ್ರು ಕೊಡ್ಲಿಕ್ಕಪ್ಪ ಅಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಮುಂದೆ ಬಿಸಿ ಮುಟ್ಟುವಂತಲ್ಲ ಅವ್ರು ಸಸ್ಪೆಂಡ್ ಮಾಡುವಂತ ನಮ್ಮ ಅಧಿಕಾರ ಐತಿ ಸಸ್ಪೆಂಡ್ ಮಾಡಿ ತೀರ್ತೇವೆ ನಾವು ಯಾಕಂದ್ರೆ ಅವ್ರು ಎಲ್ಲೆಲ್ಲಿ ಹಗರಣ ಮಾಡ್ರೆ ನಮ್ಗೆ ಗೊತ್ತೈತಿ ಅವ್ರು ಗಂಟು ಬಿದ್ದಪ್ಪ ಅಂದ್ರೆ ಅವ್ರ ಮನೆಗೆ ಸಿದ ಯಾಕಂದ್ರೆ ದಯವಿಟ್ಟು ಹೇಳಕತ್ತೀನಿ ಇದು ಕೊನೆ ನಿಮ್ಗೆ ಎಚ್ಚರಿಕೆ ಗಂಟೆ ನಮ್ಮ ಮನೆಗೆ ನೀವು ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಇದೇ ನಮ್ಮ ಮನೆಗೆ ನಾ ಕೇಳಕತ್ತಿಲ್ಲ ಸಾಲಿಗೆ ಒಂದು ಕಾಂಪೌಂಡ್ ಇಲ್ಲ ಒಂದು ನೀರು ಹಾಕ್ಬೇಕು ನೋಡಿ ಗಿಡಗಳು ಹಚ್ಚಾರ ಅರಣ್ಯ ಇಲಾಖೆ ಅವರು ಆ ನೀರು ಹಾಕ್ಲಕ್ಕ ಏನಪ್ಪ ನಳದ ನೀರಿನ ವ್ಯವಸ್ಥೆ ಏನು ತೀರ ಆದ್ರೆ ಅಲ್ಲಿ ನಮ್ಮ ಹೈಟೆಕ್ ಶೌಚಾಲಯ ಕಟ್ಟಾರ ಲಕ್ಷಾನುಗಟ್ಟಲೆ ಪಂಚಾಯತಿಯಿಂದ ಲಕ್ಷಗಟ್ಟಲೆ ಹೈಟೆಕ್ ಶೌಚಾಲಯ ಬಂದ ಅದೇನು ಹಳಿದಕ್ಕೆ ಅದಕ್ಕೆ ಸುಣ್ಣ ಹೊಡಿದು ಅದೇ ಬೀಳ್ತಪ್ಪ ಅದು ಯಾವ ಹೇರೋಲ್ಲ ಕೇಳೋರಲ್ಲ ಇದಕ್ಕೆ ಈ ರೂಮಿಗೆ ಬಂದಿರಿ ಇದಕ್ಕೆ ಟ್ಯಾಪೆ ಹಚ್ಚಲಕ್ಕೆ ಬಂದಿರಿ ಒಂದು